ಓಹೋ, ತಲಪತಿ ವಿಜಯ್ ಅವರ GOAT ಗ್ರೇಟೆಸ್ಟ್ ಆಫ್ ದ ಆಲ್ ಟೈಮ್ ಥಿಯೇಟರ್ಗೆ ಬಂದೆ. ಇವಾಗಷ್ಟೇ ನಾನು ಹೋಗಿ ನೋಡ್ಕೊಂಡು ಬಂದೆ. ಇದು ತಲಪತಿ ವಿಜಯ್ ಅವರ 69th ಅಥವಾ 68 ಫಿಲ್ಮ್ ಆಗಿರ್ಬೋದು. ನನಗೆ ಮಾತ್ರ 69 ಕೊಡೋ ಖುಷಿಯನ್ನು ಕೊಡ್ತು. ಮೊದಲನೇದಾಗಿ ಹೇಳೋದಾದರೆ, ನಾನು 30 ಕಿಲೋಮೀಟರ್ ಹೋಗಿ ಮೂವಿ ನೋಡ್ಕೊಂಡು ಬಂದೆ. ಅಲ್ಲಿಂದ ಈ ಸ್ಮೈಲನ್ನು ತಗೊಂಡು ಇಲ್ಲಿ ತನಕ ಬರಬೇಕಾದ್ರೆ ನೀವೇ ಯೋಚನೆ ಮಾಡಿ ಈ ಫಿಲ್ಮ್ ನನಗೆ ಎಂಥ ಖುಷಿ ಕೊಡ್ತಾ ಅಂತ. ಮೊದಲನೇದಾಗಿ ಹೇಳೋದಾದರೆ, ನಾನು ಸಿನಿಮಾವನ್ನು ನನ್ನ ಆನೆಸ್ಟಾಗಿ ರಿವ್ಯೂ ಮಾಡ್ತೇನೆ. ಪ್ಲಾಟ್, ಈ ಥರ ಸ್ಟೋರಿ ಅದೆಲ್ಲ ಸ್ಪಾಯ್ಲರ್ ಕೊಡದೆ ನನಗೆ ಹೇಗೆ ಅನಿಸ್ತದೆ ಅದೇ ಥರ ರಿವ್ಯೂ ಮಾಡಲಿಕ್ಕೆ ನಾನು ನೋಡ್ತೇನೆ. ಮೊದಲನೇದಾಗಿ ಹೇಳೋದಾದರೆ, ಹತ್ತಿರ 400 ಕೋಟಿಯಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ ತಲಪತಿ ವಿಜಯ್ ಅವರ 69th ಸಿನಿಮಾ. 400 ಕೋಟಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂದರೆ, ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನು ಹಾಕಿ ಫಿಲ್ಮ್ ಮಾಡಿದ್ದಾರೆ. ಹಾಗಾಗಿ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತದೆ. ಮತ್ತು VFXನ ವರ್ಕ್ಸ್ ಈ ಫಿಲ್ಮಲ್ಲಿ ನೋಡಲಿಕ್ಕೆ ಸಿಗ್ತದೆ, ನಮಗೆ ಕ್ಲಿಯರಾಗಿ ನೋಡಲಿಕ್ಕೆ ಸಿಗ್ತದೆ. ಸೀದಾ ಹೇಳುವುದಾದರೆ, ಟ್ರೈಲರ್ ಮತ್ತು ಟೀಸರಲ್ಲಿ ತೋರಿಸಿದ ಪ್ರಕಾರ ಈ ಫಿಲ್ಮ್ನ ಒಂದು ಆನ್ಲೈನ್ ಸ್ಟೋರಿ ಏನಂದರೆ, ಗಾಂಧಿ ಅನ್ನುವ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಒಬ್ಬ ಮಗ ಇರ್ತಾನೆ. ಮಗ ಮತ್ತು ಗಾಂಧಿಯ ಒಳಗೆ ನಡೆಯುವಂತಹ ಒಂದು ಟ್ವಿಸ್ಟೆಡ್ ಸ್ಟೋರಿಯನ್ನು ಈ ಸಿನಿಮಾದಲ್ಲಿ 3 ಗಂಟೆ, ಹೌದು 3 ಗಂಟೆ ನಮಗೆ ತೋರಿಸಿದ್ದಾರೆ. ಸ್ಪಾಯ್ಲರ್ ಕೊಡದೆ ರಿವ್ಯೂ ಮಾಡೋದ್ರಿಂದ ಇಷ್ಟೇ ಸಾಕಂತ ನನಗೆ ಅನಿಸ್ತದೆ. ಈ ಅಪ್ಪ ಮಗನ ಸ್ಟೋರಿಯನ್ನು ಹಿಡ್ಕೊಂಡು 3 ಗಂಟೆಯ ಫಿಲ್ಮ್ ಮಾಡಿದ್ದಾರೆ. ಹೌದು, ಸ್ವಲ್ಪ ಲೆಂತಿ ಆಯಿತು, ಫೀಲ್ ಆಗ್ತದಾ ಇಲ್ವ ಅಂತ ಹೇಳಿದರೆ ಆಗ್ತದೆ. ಥಿಯೇಟರಲ್ಲಿ ಕುಳಿತುಕೊಳ್ಳುವಾಗ ಈ 3 ಗಂಟೆ ಎಳಿತಾ ಇದ್ದಾರೆ ಅಂತ ಸ್ವಲ್ಪ ಫೀಲ್ ಆಗ್ತದೆ. ಎಳಿಯಲ್ಲ, ಆದರೂ ಒಂದು ಸ್ವಲ್ಪ ಫೀಲ್ ಆಗ್ತದೆ. ಫಸ್ಟ್ 20 ನಿಮಿಷ ಬೇಗ ಹೋಗ್ತದೆ. ಇಂಟರ್ವಲ್ ಬರುವಾಗ ಸ್ವಲ್ಪ ಲೆಂತಿ ಅಂತ ಫೀಲ್ ಆಗ್ತದೆ. ಹಾಗಾಗಿ 3 ಗಂಟೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತದೆ ಈ ಫಿಲ್ಮ್ಗೆ. ನಿಜವಾಗ್ಲೂ ಈ ಫಿಲ್ಮನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕಾ ನೋಡಬಾರ್ದಾ ಅಂತ ಹೇಳಿದರೆ ಒಂದೇ ಉತ್ತರ, ನೋಡ್ಬೋದು. ನಿಮಗೆ ಫುಲ್ ಆನ್ ಆ್ಯಕ್ಷನ್, ಡ್ರಾಮಾ, ಅಡ್ವೆಂಚರ್ ಫಿಲ್ಮನ್ನು ನೋಡಬೇಕಂತ ಇದ್ದರೆ ಈ ಫಿಲ್ಮನ್ನು ಹೋಗಿ ಇವಾಗಲೇ ನಿಮ್ಮ ಹತ್ತಿರದ ಟಾಕೀಸ್ ಥಿಯೇಟರ್ ಎಲ್ಲ ಇದ್ದರೆ ನೋಡಿ ಬನ್ನಿ. ನಿಮಗೆ ಎಂಟರ್ಟೈನ್ಮೆಂಟ್ ಸಿಗೋದರಲ್ಲಿ ಡೌಟೇ ಇಲ್ಲ. ಮತ್ತು ಸಿನಿಮಾ ತಂಡದವರು ಫ್ಯಾನ್ ಸರ್ವಿಸು ಒಳ್ಳೆಯದು ಮಾಡಿದ್ದಾರೆ. ಫ್ಯಾನ್ಗಳಿಗೆ ಏನು ಬೇಕೋ, ತಲಪತಿ ವಿಜಯ್ ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ರೀತಿ ಇವರು ಡೆಲಿವರಿ ಮಾಡಿದ್ದಾರೆ. ಮತ್ತು ಸಾಂಗ್ಸ್ನ ವಿಷಯಕ್ಕೆ ಬಂದರೆ, ಈ ಸಿನಿಮಾಗೆ ಸಾಂಗ್ ಬೇಡ ಇತ್ತು. ಯಾಕಂದರೆ ಆ 2 ಸಾಂಗ್, ಒಂದು 2-3 ಸಾಂಗ್ ಉಂಟು. ಒಂದು ಸಾಂಗ್ ಏನಾದರೂ ಪರವಾಗಿಲ್ಲ, ಫ್ಯಾನ್ಸ್ಗಳಿಗೋಸ್ಕರ ಹಾಕಿದ್ದಾರೆ ಅಂತ ಅನಿಸುವ. ಮತ್ತು 2 ಸಾಂಗ್ ಇದೆಯಲ್ಲ, ಅದು ಬೇಡ ಅಂತ ಅನಿಸ್ತು. ಆ ಕಟ್ಟಿಗೆ ಆ ಸಾಂಗ್ ಹಿಡಿಯಲ್ಲ ಅಷ್ಟು. ಹಾಗಾಗಿ ಸಾಂಗ್ನ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು. ಮತ್ತೊಂದು ಮೇಯ್ನ್ ಪಾಯಿಂಟ್ ಏನಂದರೆ, ತಲಪತಿ ವಿಜಯ್ ಅವರ ಆ್ಯಕ್ಟಿಂಗ್ ವಿಷಯದಲ್ಲಿ ಇವರು ನಿಜವಾದ ತಲ ಫಾರ್ ಅ ರೀಸನ್. ವಿಜಯ್ ಅವರ ಈ ಥರ ಆ್ಯಕ್ಟಿಂಗ್ ಏನಂತೆ ಅವರಿಗೆ ತಲಪತಿ ವಿಜಯ್ ಅಂತ ಕರೀತಾರೆ. ಕೆಲವರಿಗೆ ಈ ಸಿನಿಮಾದಿಂದ ಒಂದು ಕ್ಯಾಮಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು. MSD ಮಹೇಂದ್ರ ಸಿಂಗ್ ಧೋನಿ ಅವರ ಕ್ಯಾಮಿಯೋ ಇರ್ಬೋದಂತ. ಅದು ನೀವು ಈ ಸಿನಿಮಾವನ್ನು ನೋಡಿದ ಮೇಲೆ ಗೊತ್ತಾಗ್ತದೆ. ಮಾತ್ರ ನೀವು ಆ 40 ನಿಮಿಷದ ಕ್ಲೈಮ್ಯಾಕ್ಸ್ ಏನಿದೆ, 30 ನಿಮಿಷದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು, 30 ನಿಮಿಷದ ಕ್ಲೈಮ್ಯಾಕ್ಸ್ ಏನಿದೆ ಅದು ನಿಮ್ಮ ಪೈಸಾ ವಸೂಲು ಮಾಡ್ತದೆ. ಮತ್ತು ಹೇಳೋದಾದರೆ, ಪೋಸ್ಟ್ ಕ್ರೆಡಿಟ್ ಸೀನ್ ಉಂಟು ಈ ಫಿಲ್ಮಲ್ಲಿ, ಅದನ್ನೊಂದು ಮಿಸ್ ಮಾಡಬೇಡಿ. ಓವರಾಲ್ ಹೇಳೋದಾದರೆ, ಈ ಸಿನಿಮಾ ಒಂದು ಆ್ಯಕ್ಷನ್, ಎಂಟರ್ಟೈನ್ಮೆಂಟ್, ಡ್ರಾಮಾ, ಸ್ಟೋರಿ ಬರಿತ ಒಂದು ಒಳ್ಳೆ ಫಿಲ್ಮ್ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ನೀವು ಈ ಸಿನಿಮಾವನ್ನು ನೋಡಬೇಕು. ಮತ್ತೆ ಸಿಗಲ್ಲ ನೋಡಲಿಕ್ಕೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೊಂದಿಗೆ ನೋಡ್ಬೋದು ಈ ಫಿಲ್ಮನ್ನು. ಹಾಗಾಗಿ ಈ ಫಿಲ್ಮನ್ನು ನಾನು ಫಸ್ಟ್ ಡೇ ಸೆಕೆಂಡ್ ಶೋಗೆ ಹೋಗಿ ನೋಡಿದೆ. ಇಷ್ಟು ನನ್ನ ಈ ಸಿನಿಮಾದ ರಿವ್ಯೂ. ಇನ್ನು ಈ ತಿಂಗಳಲ್ಲಿ ಒಳ್ಳೊಳ್ಳೆ ಫಿಲ್ಮ್ಗಳು ಬರಲಿಕ್ಕಿದೆ, ಅದನ್ನು ಕೂಡ ರಿವ್ಯೂ ಮಾಡ್ತೇನೆ. ಇಂತಹದೇ ಒಳ್ಳೊಳ್ಳೆ ರಿವ್ಯೂಗಳನ್ನು ನೋಡಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಒಂದೇ ಸಬ್ಸ್ಕ್ರೈಬರ್ ಆದ ಇಷ್ಟು ತನಕ. ಥ್ಯಾಂಕ್ ಯು.